ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಲರ್ನ್ ಆನ್ಲೈನ್. ಮೈ ನೇಮ್ ಇಸ್ ಇವತ್ತಿನ ನಮ್ಮ ಈ ಸೆಷನ್ ಅಲ್ಲಿ ಸಿಂಪ್ಲಿಫಿಕೇಶನ್ ಬಗ್ಗೆ ಕಲಿತಾ ಹೋಗೋಣ. ಇದು ಮೇನ್ ಆಗಿ ನಿಮಗೆ ಎಲ್ಲಿ ಯೂಸ್ ಆಗುತ್ತೆ ಅಂತಂದ್ರೆ RRB ಎಕ್ಸಾಮ್ ಆಗಿರ್ಬೋದು ಅಥವಾ SSC ಎಕ್ಸಾಮ್ಸ್ ಆಗಿರ್ಬೋದು. ನಾನು ಸಿಂಪ್ಲಿಫಿಕೇಶನ್ಸ್ ಮೇಲೆ ಸುಮಾರು ವಿಡಿಯೋಸ್ಗಳನ್ನ ಮಾಡ್ತಿರ್ತೀನಿ, ನೀವು ನನ್ನ ಜೊತೆಗೆ ಕಲಿತಾ ಹೋಗಿ. ಹಾಗಾದ್ರೆ ನಮ್ಮ ಫಸ್ಟ್ ಕ್ವೆಶನ್ ಏನ್ ಹೇಳುತ್ತೆ ಅಂತ ನೋಡೋಣ ಬನ್ನಿ. 1 divided by x plus 1 divided by y plus 1 divided by z which is equal to 18 divided by 52. Then find the value of x plus y plus z ಅಂತ ಕೇಳಿದಾನೆ. ಈ ತರ ಕ್ವೆಶನ್ ಬಂದಾಗ ಹೇಗೆ ಸಾಲ್ವ್ ಮಾಡೋದು? ಸೊ ಎಕ್ಸ್ ಮತ್ತೆ ವೈ ಮತ್ತೆ ಝೆಡ್ ಇಂಡಿವಿಜುವಲ್ ನ ವ್ಯಾಲ್ಯೂನ ಫೈಂಡ್ ಮಾಡ್ಬೇಕು ಫಸ್ಟ್ ನೀವು. ಅದನ್ನ ಯಾವ ತರ ಫೈಂಡ್ ಮಾಡೋದು? ಇಲ್ಲಿ ವ್ಯಾಲ್ಯೂಸ್ ಏನ್ ಕೊಟ್ಟಿರ್ತಾನಲ್ಲ ಇದನ್ನ ಬರ್ಕೊಳ್ಳಿ. ಹೇಗ್ ಬರ್ಕೋತೀರಾ? 52 ಫಸ್ಟ್ ಏನಂತ ಬರೀತೀರಾ? 52 which is divided by 18. ಸೊ ಇದನ್ನ 52 ನ 18 ಇಂದ ಡಿವೈಡ್ ಮಾಡಿ. ಸೊ ಎಷ್ಟಾಗುತ್ತೆ? 18 ಒಂದು 18, 18 ಎರಡ್ಲೆ 36. ಓಕೆನಾ? 52 ಒಳಗೆ 36 ಕಳೆದ್ರೆ ನಿಮಗೆ ರಿಮೈಂಡರ್ ಎಷ್ಟು ಉಳಿಯುತ್ತೆ? 16 ರಿಮೈಂಡರ್ ಉಳಿಯುತ್ತೆ. ನಿಮಗೆ ಆನ್ಸರು ಇಲ್ಲಿ 0 ಬರೋ ತನ ಡಿವೈಡ್ ಮಾಡಬೇಕು. ಯಾವ ತರ ಬರಬೇಕು? ರಿಮೈಂಡರ್ 0 ತರ. ಅಗೇನ್ ಇಲ್ಲಿ ಫಸ್ಟ್ ಅಲ್ಲಿ ಏನ್ ಬರ್ದಿರ್ತಿರಲ್ಲ ಅದನ್ನೇ 18 ಅಂತ ಇಲ್ಲಿ ಬರ್ಕೊಳ್ಳಿ, ಮತ್ತೆ ಇದನ್ನ ಡಿವೈಡೆಡ್ ಬೈ ಮಾಡಿ. ಹಾಗಾದ್ರೆ 16 ಒಂದ್ಲೆ 16, ರಿಮೈಂಡರ್ ಎಷ್ಟು ಉಳಿಯುತ್ತೆ ನಮಗೆ? 2. ಸೊ ರಿಮೈಂಡರ್ 0 ಬರೋ ತನನು ನೀವೇನ್ ಮಾಡ್ಬೇಕು? ಡಿವೈಡ್ ಮಾಡ್ಬೇಕು. ಸೊ ಈಗ 2 ಅನ್ನೋದು 0ಗೆ ಈಕ್ವಲ್ ಇದೆನಾ? ಇಲ್ಲ. ಅಗೇನ್ ಇದನ್ನ ಡಿವೈಡ್ ಮಾಡ್ಬೇಕು. ಅಗೇನ್ ಇಲ್ಲಿ 16 ಏನ್ ಬರ್ದಿರ್ತಿರಲ್ಲ ಅದೇ 16 ಇಲ್ಲಿ ಬರ್ಕೊಳ್ಳಿ. 2 8 16. ಸೊ ಏನಾಗಿರುತ್ತೆ ನಿಮಗೆ? ರಿಮೈಂಡರ್ ಏನ್ ಬಂತು? 0 ಬಂತು. ಇಲ್ಲಿಗೆ ನಿಮ್ದು ಕಂಪ್ಲೀಟ್ ಆಯ್ತು. ಹಾಗಾದ್ರೆ ಇದು ನಿಮಗೆ ಏನಾಗಿರುತ್ತೆ? ಎಕ್ಸ್ ವ್ಯಾಲ್ಯೂ ಆಗಿರುತ್ತೆ. ಇದು ನಿಮಗೆ ವೈ ವ್ಯಾಲ್ಯೂ ಆಗಿರುತ್ತೆ. ಇದು ನಿಮಗೆ ಝೆಡ್ ವ್ಯಾಲ್ಯೂ ಆಗಿರುತ್ತೆ. ಅವನೇನ್ ಕೇಳಿದಾನೆ? ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಅಂತ ಕೇಳಿದಾನೆ. 8 2 10, 10 1 11. ಸೊ 11 ಅನ್ನೋದು ನಂದು ಕರೆಕ್ಟ್ ಆನ್ಸರ್ ಆಗುತ್ತೆ. ಮೇಡಮ್ ನೀವು ಮಾಡಿರೋದು ಕರೆಕ್ಟಾ ರಾಂಗ್ ಅಂತ ಹೇಗೆ ಹೇಳ್ತೀರಾ? ಸೊ ವೆರಿಫಿಕೇಶನ್ ಮಾಡ್ಬಿಡೋಣವಾ? ವೆರಿಫೈ ಮಾಡ್ಬಿಡೋಣವಾ ನಾನು ಮಾಡಿದ್ ಕರೆಕ್ಟಾ ರಾಂಗಾ ಅಂತ? ಸೊ ಈಗ ಇಲ್ಲಿ ಎಕ್ಸ್ ವೈ ಝೆಡ್ ವ್ಯಾಲ್ಯೂಸ್ ಗೊತ್ತಾಗಿದ್ದಾನೆ. ಇದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಏನ್ ಬರುತ್ತೆ ನೋಡಿ. ಸೊ ಎಕ್ಸ್ ವ್ಯಾಲ್ಯೂ ಏನಿದೆ? 2 ಪ್ಲಸ್ 1 ಡಿವೈಡೆಡ್ ಬೈ ವೈ ವ್ಯಾಲ್ಯೂ ಏನಿದೆ? 1 ಪ್ಲಸ್ ಝೆಡ್ ವ್ಯಾಲ್ಯೂ ಏನಿದೆ? 8 ವಿಚ್ ಇಸ್ ಈಕ್ವಲ್ ಟು ಏನಂತ ಹೇಳಿದಾನೆ? 18 ಡಿವೈಡೆಡ್ ಬೈ 52 ಅಂತ ಹೇಳಿದಾನೆ. ಸೊ 2 9 18, 2 2 4, 1 ಉಳಿತು. 12 2 6 12. ಸೊ ಮಿಕ್ಕಿರೋದೇನು? 9 ಡಿವೈಡೆಡ್ ಬೈ 26 ಅಂತ ಇದೆ. ಸೊ ಈಗ ನೀವು ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದಾಗ 9 ಡಿವೈಡೆಡ್ ಬೈ 26 ಬರಲೇಬೇಕು. ಸೊ ನೋಡೋಣ ಹೇಗ್ ಬರುತ್ತೆ ಅಂತ. ನಿಮಗೆ ಪ್ರೀವಿಯಸ್ ಅಲ್ಲಿ ಗೊತ್ತಿದೆ, ನೀವು ಚಿಕ್ಕವರಿದ್ದಾಗಿಂದನೂ ನೀವು ಈ ತರ ಅಡಿಷನ್ ನ ಮಾಡ್ತಾ ಬಂದಿದ್ದೀರಿ, ಭಿನ್ನರಾಶಿ ಅಡಿಷನ್ ಮಾಡ್ತಾ ಬಂದಿದ್ದೀರಿ. ಸೊ ಹೇಗ್ ಮಾಡೋದು ಇದನ್ನ? ಫಸ್ಟ್ ಕೆಳಗಡೆಯಿಂದ ಲಾಸ್ಟ್ ವ್ಯಾಲ್ಯೂ ಇಂದ ಹೋಗಿ. 1 ಡಿವೈಡೆಡ್ ಬೈ 1, 2 ಪ್ಲಸ್ 1 ಡಿವೈಡೆಡ್ ಬೈ. ಸೊ ಈಗ LCM ತೆಗಿರಿ. ಇಲ್ಲಿಂದ 1 ಪ್ಲಸ್ 1 ಡಿವೈಡೆಡ್ ಬೈ 1 ಬೈ 8. 8 ಪ್ಲಸ್ 1 ಏನಾಗುತ್ತೆ? 9 ಆಗುತ್ತೆ. 9 ಡಿವೈಡೆಡ್ ಬೈ 8. 8 ಅನ್ನೋದು ನನಗೆ ಮೇಲೆ ಬರೀತೀರಾ. ಅಗೇನ್ ಇಲ್ಲಿ ಮತ್ತೆ LCM ತಗೊಳ್ಳಿ. LCM ತಗೊಂಡಾಗ ಏನಾಗುತ್ತೆ ನಿಮಗೆ? 9 2 18, 9 2 18 ಪ್ಲಸ್ 8 ಡಿವೈಡೆಡ್ ಬೈ 9 2 18 ಪ್ಲಸ್ ಡಿವೈಡೆಡ್ ಬೈ ಏನಾಗುತ್ತೆ ನಿಮಗೆ? 9 ಅನ್ನೋದು ಮೇಲ್ ಹೋಗುತ್ತೆ. ಸೊ ಓಕೆನಾ? 9 ಡಿವೈಡೆಡ್ ಬೈ 18 ಪ್ಲಸ್ 8 ಎಷ್ಟಾಗುತ್ತೆ ನಿಮಗೆ? 26. ಬಂತ ಆನ್ಸರು? ಇದು ಸೇಮ್ ಇದೆಯಾ? ಓಕೆ, ನಾನು ಮಾಡಿರೋದು ಮೆಥಡು ಕರೆಕ್ಟ್ ಆಗಿದೆ, ನಂದು ಟ್ರಿಕ್ ಕರೆಕ್ಟ್ ಆಗಿದೆ. ಇದೇ ತರದ ಮೇಲೆ ಇನ್ನೊಂದು ಕ್ವೆಶನ್ ಮಾಡೋಣವಾ? ಸೊ ನೆಕ್ಸ್ಟ್ ಕ್ವೆಶನ್ ಏನಿದೆ ನೋಡಿ. ಸೊ ಈಗ ಇದನ್ನ ಏನ್ ಕೇಳಿದಾನೆ? 1 ಡಿವೈಡೆಡ್ ಬೈ ಎಲ್ಲ 1 1 1 ಅಂತ ಇದೆ. ಹಾಗಾದ್ರೆ ದೆನ್ 17 ಡಿವೈಡೆಡ್ ಬೈ 60. ಫೈಂಡ್ ದ ವ್ಯಾಲ್ಯೂ ಆಫ್ ಎ ಬಿ ಸಿ. ಅದ್ರದ್ದು ಎಷ್ಟ್ರದ್ದು ಮಲ್ಟಿಪ್ಲಿಕೇಶನ್ ಕೇಳಿದ್ದಾರೆ. ಹಾಗಾದ್ರೆ ನಿಮಗೆ 4 ಟರ್ಮ್ ಇದೆ ಅಂದ್ರೆ ನೀವು ಇದನ್ನ 4 ಸರಿ ಡಿವೈಡ್ ಮಾಡ್ತಾ ಹೋಗ್ಬೇಕು. ಹೇಗ್ ಮಾಡೋದು 4 ಸರಿ ಡಿವೈಡು? ಸೊ ಅಗೇನ್ ಸೇಮ್ ಮೆಥಡೇ ಅಪ್ಲೈ ಆಗುತ್ತೆ. 60 17 ಇಂದ ಡಿವೈಡೆಡ್ ಮಾಡ್ಬೇಕು. ಎಷ್ಟು? 17 3 51. ನಿಮಗೆ ರಿಮೈಂಡರ್ ಎಷ್ಟು ಉಳಿಯುತ್ತೆ? 9. ಓಕೆನಾ? ಅದಾದ್ಮೇಲೆ ಅವಾಗ್ಲೂ ಹೇಳಿದ್ನಲ್ಲ, ಅಗೇನ್ ಸೇಮ್ 17 ನ ಹಾಗೆ ಬರ್ಕೊಳ್ಳಿ. 9 2 18 ಆಗುತ್ತೆ. ಸೊ ನಾನು ಜಾಸ್ತಿ ತಗೊಳಕ್ಕಾಗಲ್ಲ. 9 1 9. ಓಕೆನಾ? 9 1 9. ಸೊ ರಿಮೈಂಡರ್ ಏನು ಉಳಿಯುತ್ತೆ? ಅಗೇನ್ 8 ರಿಮೈಂಡರ್ ವಿಚ್ ಇಸ್ ಈಕ್ವಲ್ ಟು 0 ಅಲ್ಲ. ಅಗೇನ್ ಇದನ್ನ ಡಿವೈಡೆಡ್ ಬೈ ಮಾಡಬೇಕು. ಯಾವ ವ್ಯಾಲ್ಯೂ ತಗೋಬೇಕು? 9 ತಗೋಬೇಕು. 8 1 8. ಸೊ ರಿಮೈಂಡರ್ ಎಷ್ಟು ಉಳಿಯುತ್ತೆ ನಿಮಗೆ? 1 ಉಳಿಯುತ್ತೆ. ಇದು 1 ಅನ್ನೋದು 0ಗೆ ಈಕ್ವಲ್ ಇದೆನಾ? ಇಲ್ಲ. ಅಗೇನ್ ನಾವ್ ಏನ್ ಮಾಡ್ಬೇಕು? ಇದನ್ನ 0 ಬರೋ ತನನು ಡಿವೈಡ್ ಮಾಡ್ಬೇಕು. ಈ ವ್ಯಾಲ್ಯೂನೇ ತಗೋಬೇಕು. ಸೊ 1 8 8. ಸೊ ರಿಮೈಂಡರ್ ಏನು ಉಳಿಯುತ್ತೆ? 0. ಹಾಗಾದ್ರೆ ನಿಮಗೆ ಏನಾಗಿರುತ್ತೆ? ಇದು ಎ ಆಗಿರುತ್ತೆ, ಇದು ಬಿ, ಇದು ಸಿ ಆಗಿರುತ್ತೆ, ಇದು ಡಿ ಆಗಿರುತ್ತೆ.
ಓಕೆನಾ? ಈಗ ಇವೆಲ್ಲದು ಮಲ್ಟಿಪ್ಲಿಕೇಶನ್ 8 ಒಂದ್ಲೆ 8 ಅಗೇನ್ 8 ಒಂದ್ಲೆ 8 8 ಮೂರ್ಲೆ 24. ಸೊ ಇದು ನಂದು ರೈಟ್ ಆನ್ಸರ್ ಆಗಿರುತ್ತೆ. ನಿಮಗೆ ಬೇಕಾದ್ರೆ ವೆರಿಫಿಕೇಶನ್ ನೀವು ಮಾಡಿ ನೋಡಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್.